ನಿಮ್ಮ ಕಾರ್ ಇಂಟೀರಿಯರ್ ಎಷ್ಟೇ ಗಲೀಜಾಗಿದ್ದರೂ ಅದನ್ನ ಕಂಪ್ಲೀಟ್ ಆಗಿ ಹೊಸ ತರ ಮಾಡೋ ಸೀಕ್ರೆಟ್ ಟ್ರಿಕ್ ಇಲ್ಲಿದೆ. ಈ ರಿಸಲ್ಟ್ ನೋಡಿ. ಯಾವುದೇ ದುಬಾರಿ ಕೆಮಿಕಲ್ಸ್ ಇಲ್ಲದೆ ಮನೆಯಲ್ಲೇ ಕ್ಲೀನ್ ಮಾಡೋ ಸಿಂಪಲ್ ಸ್ಟೆಪ್ಸ್ ಇಲ್ಲಿದೆ. ಮಿಸ್ ಮಾಡದೆ ನೋಡಿ. ನಾರ್ಮಲ್ ಆಗಿ ಮಳೆಗಾಲದಲ್ಲಿ ಅಥವಾ ಯಾವುದೇ ಟೈಮಲ್ಲಿ ಆಗಲಿ ಈ ರೀತಿಯಾದ ಕಾರ್ನ ಇಂಟೀರಿಯರ್ ಏನಿದೆ ಅದು ತುಂಬಾನೇ ಕೊಳೆ ಆಗಿರುತ್ತೆ. ಶೂ ಹಾಕೊಂಡು ಬರಲಿ ಅಥವಾ ಚಪ್ಪಲ್ ಹಾಕಲಿ, ನಾವು ಹೊರಗಡೆಯಿಂದ ಗಾಡಿ ಒಳಗಡೆ ಎಂಟ್ರಿ ಕೊಟ್ಟವಾಗ ಅದ್ರ ಜೊತೆಗೆ ಬಂದ ಮಣ್ಣುಗಳೆಲ್ಲ ಈ ರೀತಿಯಾಗಿ ಮ್ಯಾಟ್ಗಳ ಮೇಲೆ ನಿಂತಿರುತ್ತೆ. ಈ ರೀತಿಯಾದ ಇಂಟೀರಿಯರ್ ಕ್ಲೀನಿಂಗ್ ಅನ್ನ ತುಂಬಾ ಸರ್ವಿಸ್ ಸೆಂಟರ್ ಅವರು ಸಹ ಮಾಡ್ತಾರೆ. ಆದ್ರೆ ಅವರು ಮಿನಿಮಮ್ ಅಂದ್ರೂ ಒಂದು 500 - 600 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸರ್ವಿಸ್ ಸೆಂಟರ್ನಲ್ಲಿ ಯಾವ ರೀತಿ ಕ್ಲೀನ್ ಮಾಡ್ತಾರೆ ಅದೇ ರೀತಿ ಕ್ಲೀನಿಂಗ್ ಅನ್ನ ನಾವು ಮನೆಯಲ್ಲೇ ಅತ್ಯಂತ ಕಡಿಮೆ ಬೆಲೆಗೆ ಸಹ ಮಾಡ್ಕೊಳ್ಬಹುದು. ನೋಡ್ಬೋದು, ನಾನು ಈ ಒಂದು ಕಾರಿನ ಮ್ಯಾಟ್ಸ್ ಏನಿದೆ ಅದೆಲ್ಲದನ್ನು ಹೊರಗೆ ತೆಗೆದಿಟ್ಕೊಂಡಿದ್ದೀನಿ. ಕೆಸರು ಕಾಲಿನಲ್ಲಿ ಚಪ್ಪಲಿ ಹಾಕೊಂಡು ಬಂದು ಆ ಕೆಸರು ಸಹ ಇದರಲ್ಲಿ ತುಂಬಾನೇ ಇದೆ. ಬಟ್ ಎದುರುಗಡೆ ಈ ಒಂದು ಡ್ರೈವರ್ ಸೈಡ್ನ ಮ್ಯಾಟು ಹಾಗೆ ಈ ಒಂದು ಪ್ಯಾಸೆಂಜರ್ ಸೈಡ್ನ ಮ್ಯಾಟು ತುಂಬಾನೇ ಕೊಳಕಾಗಿದೆ. ನೀವು ನೋಡ್ಬೋದು, ಈ ಒಂದು ಬಾಟಲಲ್ಲಿ ಒಂದು ಬ್ಲೂ ಕಲರ್ ಲಿಕ್ವಿಡ್ ಏನು ಕಾಣಿಸ್ತಿದೆಯಲ್ಲ, ಸೊ ಇದು ನಾನು ಏನು ಮಾಡಿದ್ದೀನಿ ಕೇಳಿದರೆ 1 ಲೀಟರ್ ನೀರಿಗೆ ಸುಮಾರು ಒಂದು 100 ml ನಷ್ಟು ಡಿಶ್ ವಾಶ್ ಲಿಕ್ವಿಡ್ ಅಂದರೆ ಪಾತ್ರೆ ತೊಳೆಯೋ ಲಿಕ್ವಿಡ್ ಏನು ಬರುತ್ತೆ ಅದನ್ನು ಹಾಕಿಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಪ್ರಿಲ್ಲನ್ನು ಯೂಸ್ ಮಾಡಿದ್ದೀನಿ, ನೀವು ಯಾವುದನ್ನು ಸಹ ಯೂಸ್ ಮಾಡ್ಬೋದು. ಸೊ ಈ ಒಂದು ಲಿಕ್ವಿಡನ್ನು ನಾವು ಮ್ಯಾಟ್ಗಾಗಲಿ ಅಥವಾ ಗಾಡಿಯ ಒಳಗಡೆ ಇರೋ ಪ್ಲಾಸ್ಟಿಕ್ ಪಾರ್ಟ್ಸ್ಗೆ ಯೂಸ್ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ಗಳಾಗಲ್ಲ. ಸೊ ಅಂದರೆ ಕೆಲವರಿಗೆ ಡೌಟ್ ಇರುತ್ತೆ, ಈ ಒಂದು ಲಿಕ್ವಿಡನ್ನು ಯೂಸ್ ಮಾಡಿದರೆ ಗಾಡಿ ಪ್ಲಾಸ್ಟಿಕ್ ಪಾರ್ಟ್ ಏನಿದೆ ಅದು ಡ್ಯಾಮೇಜ್ ಆಗ್ಬೋದೇನೋ ಅಥವಾ ಕಲರ್ ಚೇಂಜ್ ಆಗ್ಬೋದು. ಸೊ ಆ ರೀತಿಯಾದ ಯಾವುದೇ ಟೆನ್ಷನ್ಗಳಿಲ್ಲ. ನಾರ್ಮಲ್ ಆಗಿ ಏನು ಕೇಳಿದರೆ ಇಂಟೀರಿಯರ್ ಕ್ಲೀನ್ ಮಾಡ್ಲಿಕ್ಕೆ ಅಂತಾನೆ ಒಂದು 10-12 ರೀತಿಯಾದ ಸ್ಪ್ರೇಗಳು ಬರುತ್ತೆ. ಅಂದರೆ ಈ ಥರ ಮ್ಯಾಟನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಸ್ಪ್ರೇ ಬರುತ್ತೆ, ಒಳಗಡೆ ಸೀಟನ್ನು ಕ್ಲೀನ್ ಮಾಡಲಿಕ್ಕೆ ಇನ್ನೊಂಥರ ಸ್ಪ್ರೇ ಬರುತ್ತೆ, ಡ್ಯಾಶ್ ಬೋರ್ಡ್ ಪ್ಲಾಸ್ಟಿಕ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಒಂಥರ ಸ್ಪ್ರೇ ಬರುತ್ತೆ. ಸೊ ಅವಾಗ ಏನು ಕೇಳಿದರೆ ನಾವು ಒಂದು ಇಂಟೀರಿಯರ್ ಕ್ಲೀನ್ ಮಾಡಬೇಕಾದ್ರೆ ಮಿನಿಮಮ್ ನಮ್ಮ ಹತ್ರ ಒಂದು 2,000 - 3,000 ರೂಪಾಯಿ ಬಜೆಟ್ ಇರಬೇಕಾಗತ್ತೆ. ಬಟ್ ಈ ರೀತಿಯಾದ ಒಂದು ಸಿಂಪಲ್ ಮನೆಯಲ್ಲೇ ರೆಡಿ ಇರುವ ಈ ಡಿಶ್ ಲಿಕ್ವಿಡ್ ಏನಿದೆ ಇದನ್ನು ನಾವು ಯೂಸ್ ಮಾಡಿದರೆ ಕಡಿಮೆ ರೇಟಲ್ಲಿ ಯಾವುದೇ ಹಾನಿ ಇಲ್ಲದೆ ಸಹ ನಾವು ಗಾಡಿಯ ಇಂಟೀರಿಯರ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಬೋದು. ನೋಡ್ಬೋದು, ಈ ಒಂದು ಮ್ಯಾಟ್ ಸಹ ಕಂಪ್ಲೀಟ್ ಆಗಿ ನಾನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ. ಈ ಒಂದು ಕಾರಿನ ಫ್ಲೋರ್ ಏನಿದೆ ಫ್ಲೋರಿಂಗ್ ಆಗಿದೆ, ಅಂದರೆ ಲ್ಯಾಮಿನೇಷನ್ ಆಗಿದೆ. ಬಟ್ ಆದರೂ ಇದ್ರ ಮೇಲ್ಗಡೆನೇ ಸಹ ತುಂಬ ಹೊಯ್ಗೆ ಎಲ್ಲ ಇದೆ. ಹಾಗೆ ನೀವು ನೋಡ್ಬೋದು, ಈ ಒಂದು ಪೆಡಲ್ಸ್ನ ಆ ಗ್ರೂವಲ್ಲಿ ಎಲ್ಲ ಸಹ ಮಣ್ಣು ಹೋಗಿ ಕುತ್ಕೊಂಡಿದೆ. ಸೊ ಇದನ್ನು ಕ್ಲೀನ್ ಮಾಡಲಿಕ್ಕೆ 2 ಆಪ್ಷನ್ ಇದೆ. ಒಂದು ವ್ಯಾಕ್ಯೂಮ್ ಕ್ಲೀನರ್ ನಿಮ್ಮ ಹತ್ರ ಇದ್ದರೆ ತುಂಬಾ ಬೆಸ್ಟು, ಯಾಕಂದರೆ ಈ ಒಂದು ಮಣ್ಣನ್ನೆಲ್ಲ ತೆಗಿಲಿಕ್ಕೆ ಅದು ತುಂಬಾ ಫಾಸ್ಟ್ ಆಪ್ಷನ್ ಆಗಿರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ವ್ಯಾಕ್ಯೂಮ್ ಕ್ಲೀನರ್ ಇಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಒಂದು ಪೇಂಟ್ ಬ್ರಷ್ ಹಾಗೆ ಕಸ ತೆಗೆಯೋ ಪ್ಯಾನ್ ಏನು ಬರುತ್ತೆ ಅದನ್ನು ಸಹ ಯೂಸ್ ಮಾಡ್ಬೋದು. ಬಟ್ ಏನಂದರೆ ನಿಮ್ಮ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅದರಲ್ಲಿ. ನೋಡ್ಬೋದು, ನಾನು ಈ ಒಂದು ಗಾಡಿ ಒಳಗಿನ ಎಲ್ಲ ಮಣ್ಣು ಧೂಳುಗಳು ಏನಿದೆ ಅದನ್ನೆಲ್ಲ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಪ್ಯಾನ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಈ ಒಂದು ಕಾರಿನ ಫ್ಲೋರ್ ಏನಿದೆ ಇದನ್ನು ಕ್ಲೀನ್ ಮಾಡೋದು ಹೇಗಂತ ನೋಡೋಣ. ಸೊ ನಾನಿಲ್ಲಿ 2 ರೀತಿಯಾದ ಬ್ರಷನ್ನು ತಗೊಂಡಿದ್ದೀನಿ. ಒಂದು ನಾರ್ಮಲ್ ಪೇಂಟ್ ಬ್ರಷ್ ಹಾಗೆ ಇನ್ನೊಂದು ಹಳೆ ಟೂತ್ ಬ್ರಷನ್ನು ತಗೊಂಡಿದ್ದೀನಿ. ಸೊ ಈ ನಾರ್ಮಲ್ ಪೇಂಟ್ ಬ್ರಷಿಂದ ನಾನು ಈ ಒಂದು ಫ್ಲೋರ್ ಮೇಲೆ ಏನು ಮ್ಯಾಟ್ ಕಾಣಿಸ್ತಿದೆಯಲ್ಲ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಹಾಗೆ ಈ ಒಂದು ಟೂತ್ ಬ್ರಷಿಂದ ಈ 3 ಪೆಡಲ್ಸ್ನ ಗ್ರೂವ್ಸಲ್ಲಿ ಏನು ಕೊಳೆ ಇದೆಯಲ್ಲ ಅದನ್ನೇ ತೆಗಿಲಿಕ್ಕೆ ಈಸಿ ಆಗುತ್ತೆ. ಸೇಮ್ ಸ್ಪ್ರೇನೇ ತಗೊಂಡಿದ್ದೆ, ಯಾವುದೇ ರೀತಿಯ ಬೇರೆ ಸ್ಪ್ರೇ ಅಂತ ತಗೊಂಡಿಲ್ಲ. ಫ್ರೆಂಡ್ಸ್ ನೋಡ್ಬೋದು, ಜಸ್ಟ್ ಒಂದು 5 ನಿಮಿಷದಲ್ಲಿ ಕೊಳಕಾಗಿರೋ ಕಾರ್ಪೆಟ್ ಹಾಗೆ ಈ ಒಂದು 3 ಪೆಡಲ್ಸ್ ಏನಿದೆ ಅದು ಇವಾಗ ಹೇಗಾಗಿದೆ ನೋಡಿ, ತುಂಬಾ ಕ್ಲೀನ್ ಆಗಿದೆ. ಹಾಗೆ ಎಲ್ಲ ರೀತಿಯ ಕೆಸರು ಏನಿತ್ತು ಅದೆಲ್ಲ ಕಂಪ್ಲೀಟ್ ಆಗಿ ಹೋಗಿದೆ. ನೆಕ್ಸ್ಟ್ ನಾವು ಈ ಒಂದು ಸ್ಟೇರಿಂಗ್ ಹಾಗೂ ಏನು ಡ್ಯಾಶ್ ಬೋರ್ಡ್ ಕಾಣಿಸ್ತಿದೆಯಲ್ಲ ಇದನ್ನು ಕ್ಲೀನ್ ಮಾಡೋದು ಹೇಗಂತ ನೋಡೋಣ. ಸೊ ನೀವು ನಾರ್ಮಲ್ ಆಗಿ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಡ್ಯಾಶ್ ಬೋರ್ಡ್ ಆಗಲಿ ಅಥವಾ ಸ್ಟೇರಿಂಗ್ ಆಗಲಿ ನಿಮಗೆ ನೋಡಲಿಕ್ಕೆ ಕ್ಲೀನ್ ಥರನೇ ಕಾಣಿಸ್ತಿದೆ, ಯಾಕಂದರೆ ಯಾವುದೇ ರೀತಿಯ ಧೂಳುಗಳಾಗಲಿ ಕಾಣಿಸ್ತಿಲ್ಲ. ಬಟ್ ಇದರಲ್ಲಿ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂಥ ಕೊಳಕು ತುಂಬಾ ಇದೆ. ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಈ ರೀತಿಯಾದೊಂದು ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ. ಸೊ ನೋಡ್ಬೋದು, ಇದು ಕಂಪ್ಲೀಟ್ ವೈಟ್ ಆಗಿದೆ. ಜಸ್ಟ್ ನಾನು ಇದನ್ನು ಈ ರೀತಿಯಾಗಿ ಒಂದು ಸ್ಟೇರಿಂಗಲ್ಲಿ ಕಂಪ್ಲೀಟಾಗಿ ನಿಮಗೆ ಉಜ್ಜಿ ತೋರಿಸ್ತೀನಿ ನೋಡಿ. ಇಷ್ಟು ಸೆಕ್ಷನಲ್ಲಿ ಮಾತ್ರ ನಿಮಗೆ ಈ ರೀತಿಯಾದ ಕೊಳೆ ಕಾಣಿಸ್ತಿದೆ. ಸೊ ಆ ಲೆಕ್ಕದಲ್ಲಿ ಈ ಒಂದು ಸ್ಟೇರಿಂಗಲ್ಲಿ ಇನ್ನೆಷ್ಟು ರೀತಿಯ ಕೊಳೆ ಇರ್ಬೋದು. ಸೊ ಈ ಒಂದು ಸ್ಟೇರಿಂಗನ್ನು ನಾನು ಕ್ಲೀನ್ ಮಾಡಲಿಕ್ಕೆ ಈ ರೀತಿಯಾದ ಒಂದು ಮೈಕ್ರೋಫೈಬರ್ ಟವಲನ್ನು ತೊಗೊಂಡಿದ್ದೀನಿ. ಸೊ ಇದು ಡಿಮಾರ್ಟಲ್ಲಿ ನಿಮಗೆ ಈಸಿಯಾಗಿ 50 - 60 ರೂಪಾಯಿಗೆ ಸಿಗತ್ತೆ. ಸಿಂಪಲ್ಲಾಗಿ ಇದರಲ್ಲೇ ಈ ರೀತಿಯಾಗಿ ಒಂದು ಸ್ಟೇರಿಂಗನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿದರೆ ಸೊ ಇದರಲ್ಲಿ ಯಾವುದೇ ರೀತಿಯ ಮಣ್ಣುಗಳಾಗಲಿ ಮೋಲ್ಡ್ ಆಗಲಿ ಅಥವಾ ನಮ್ಮ ಕಣ್ಣಿಗೆ ಕಾಣಿಸ್ತಿರೋ ಕೊಳಕುಗಳಿರಲಿ ಅದೆಲ್ಲದು ಟವಲಿಗೆ ಅಂಟ್ಕೊಂಡಿರುತ್ತೆ. ಈ ಒಂದು ಸ್ಪ್ರೇ ಯೂಸ್ ಮಾಡೋದ್ರಿಂದ ಈ ಸ್ಟೇರಿಂಗಿಗೆ ಸಹ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಅಂದರೆ ನಿಮ್ಮ ಗಾಡಿಯಲ್ಲಿ ಲೆದರ್ ಫಿನಿಶ್ ಆಗಿದ್ದರೆ ಸೊ ಅದು ಸಹ ಯಾವುದೇ ರೀತಿಯ ಡ್ಯಾಮೇಜ್ ಆಗಲ್ಲ.
ಸೊ ಇದೇ ರೀತಿಯಾಗಿ ಈ ಡ್ಯಾಶ್ ಬೋರ್ಡನ್ನು ಸಹ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಸ್ಪ್ರೇಯನ್ನು ನಿಮ್ಮ ಡ್ಯಾಶ್ ಬೋರ್ಡ್ನ ಎಲ್ಲ ಕಡೆ ಸ್ಪ್ರೇ ಮಾಡಿ. ಸೊ ಎಲ್ಲಿ ಕೊಳೆಗೆ ಜಾಸ್ತಿ ಇದೆ ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಪ್ರೇ ಮಾಡಿ. ನಂತರ ಈ ಒಂದು ಟವಲ್ ಏನಿದೆ ಇದರಿಂದ ಸಿಂಪಲ್ಲಾಗಿ ಈ ರೀತಿಯಾಗಿ ಒರೆಸಿದರೆ ಈ ಡ್ಯಾಶ್ ಬೋರ್ಡಲ್ಲಿರೋ ಯಾವುದೇ ರೀತಿಯ ಕೊಳೆಗಳಾಗಲಿ, ಧೂಳಾಗಲಿ ಅಥವಾ ಯಾವುದೇ ಕಲೆಗಳಿದ್ದರೆ ಅದೆಲ್ಲ ಸಹ ತುಂಬಾ ಕ್ಲೀನಾಗಿ ಬಿಡುತ್ತೆ. ಡ್ಯಾಶ್ ಬೋರ್ಡ್ ಏನಿದೆ ಇದನ್ನು ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬ್ಲ್ಯಾಕ್ ಕಲರ್ ಪ್ಲಾಸ್ಟಿಕ್ ಇರ್ಬೋದು ಅಥವಾ ಬೇಜ್ ಕಲರ್ ಅಂದರೆ ಕ್ರೀಮ್ ಕಲರ್ ಪ್ಲಾಸ್ಟಿಕ್ ಇರ್ಬೋದು, ಎಲ್ಲದನ್ನು ಸಹ ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಒಂದು ಗೇರ್ ಲಿವರ್ ಏನಿದೆ ಇದನ್ನು ಕ್ಲೀನ್ ಮಾಡೋದು ನೋಡೋಣ. ಸೊ ನಾರ್ಮಲ್ ಆಗಿ ನಾವು ಈ ಒಂದು ಗೇರನ್ನು ಪ್ರತಿ ಸಲ ಮುಟ್ತಾ ಇರ್ತೀವಿ. ಸೊ ಇದರಲ್ಲಿ ನಮ್ಮ ಕೈಯಲ್ಲಿರುವ ಬೇವರಾಗಿರಲಿ, ಕೊಳೆಗಳಾಗಿರಲಿ ಅಂಟ್ಕೊಂಡಿರುತ್ತೆ. ಇದನ್ನು ನಾನು ಕ್ಲೀನ್ ಮಾಡಲಿಕ್ಕೆ ಈ ರೀತಿಯಾದ ಒಂದು ಟೂತ್ ಬ್ರಷ್ಗೆ ಸ್ವಲ್ಪ ಒಂದು ಸೊಲ್ಯೂಷನ್ ಹಾಕಿ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಇದನ್ನು ಈ ರೀತಿಯಾಗಿ ಎಲ್ಲ ಕಡೆ ಉಜ್ಜಿ ತಿಕ್ಕಿದರೆ ಸೊ ಇದರಲ್ಲಿ ಆ ಒಂದು ನಂಬರಿಂಗ್ ಗ್ಯಾಪ್ ಏನಿದೆ ಆ ಗ್ಯಾಪಿಗೆ, ಸೈಡಲ್ಲಿರೋ ಈ ಒಂದು ಗ್ಯಾಪ್ಗೆ ಬ್ರಷ್ಷಿನ ಬ್ರಿಸಲ್ಸ್ ಏನಿದೆ ಅದು ಹೋಗಿ ಕ್ಲೀನ್ ಮಾಡುತ್ತೆ. ನಂತರ ಈ ಒಂದು ಮೈಕ್ರೋಫೈಬರ್ ಟವಲ್ ತೊಗೊಂಡು ಇದನ್ನು ಈ ಸಿಂಪಲ್ಲಾಗಿ ಕ್ಲೀನ್ ಮಾಡಿದರೆ ನೋಡ್ಬೋದು. ಸೊ ಇವಾಗ ನೋಡ್ಬೋದು ಇದು ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ನೆಕ್ಸ್ಟ್ ನಾವು ಈ ಒಂದು ಸೀಟ್ ಬೆಲ್ಟನ್ನು ಕ್ಲೀನ್ ಮಾಡಬೇಕಾಗತ್ತೆ. ಯಾಕಂದರೆ ಪ್ರತಿ ಸಲ ನಾವು ಕಾರನ್ನು ಡ್ರೈವ್ ಮಾಡುವಾಗ ಈ ಸೀಟ್ ಬೆಲ್ಟನ್ನು ಹಾಕಿ ಡ್ರೈವ್ ಮಾಡ್ತೀವಿ. ಸೊ ಆವಾಗ ನಮ್ಮ ಶರ್ಟ್ನ ಕೊಳೆ ಆಗಿರ್ಬೋದು, ಇಲ್ಲ ಬೇವರಾಗಿರ್ಬೋದು, ಎಲ್ಲ ಈ ಒಂದು ಸೀಟ್ ಬೆಲ್ಟಿಗೆ ಅಂಟ್ಕೊಂಡಿರುತ್ತೆ. ಸೊ ಇದು ಕ್ರಮೇಣ ಏನಾಗುತ್ತೆ ಕೇಳಿದರೆ ಇದರಿಂದ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಸಹ ನಾವು ಅದೇ ಸ್ಪ್ರೇಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ನಾನು ಈ ಒಂದು ಟವಲಿಗೆ ಆ ಒಂದು ಸ್ಪ್ರೇಯನ್ನು ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡ್ರೆ ಬಟ್ಟೆಯಲ್ಲಿ ಅದರಲ್ಲಿರೋ ಎಲ್ಲ ಕೊಳೆಗಳು ಹೋಗಿ ಈ ಒಂದು ಸೀಟ್ ಬೆಲ್ಟಿಂದ ಬರೋ ಸ್ಮೆಲ್ ಏನಿರುತ್ತೆ ಅದು ಸಹ ಕಮ್ಮಿ ಆಗುತ್ತೆ. ಡೋರ್ ಪ್ಯಾನಲನ್ನು ಕ್ಲೀನ್ ಮಾಡೋದು ಹೇಗಂತ ನೋಡೋಣ. ಇದನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಸಹ ಅದೊಂದು ಸೇಮ್ ಸ್ಪ್ರೇಯನ್ನೇ ಯೂಸ್ ಮಾಡ್ಬೋದು. ಸೊ ಸಿಂಪಲ್ಲಾಗಿ ಈ ಒಂದು ಸ್ಪ್ರೇನ ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೇ ಮಾಡಿ ನಂತರ ಈ ಒಂದು ಪೇಂಟ್ ಬ್ರಷ್ ಏನಿದೆ ಇದರಲ್ಲಿ ನಾವು ಇದನ್ನು ಸಿಂಪಲ್ಲಾಗಿ ಹೀಗೆ ಉಜ್ಜಿ ಕ್ಲೀನ್ ಮಾಡಿದರೆ ಯಾವುದೇ ರೀತಿಯ ಕೊಳೆಗಳಿದ್ರೂ ಸಹ ಇದು ಕಂಪ್ಲೀಟಾಗಿ ಈ ಒಂದು ಬ್ರಷ್ ಮೂಲಕ ಹೋಗಿಬಿಡತ್ತೆ. ಈ ಡೋರ್ ಪ್ಲಾಸ್ಟಿಕ್ಸ್ ಏನಿದೆ, ಹಾಗೆ ರನ್ನಿಂಗ್ ಬೋರ್ಡ್ ಮೇಲಿರುವ ಈ ಒಂದು ಪ್ಲಾಸ್ಟಿಕ್, ಹಾಗೆ ಸೀಟ್ ಮೇಲಿರುವ ಈ ಒಂದು ಪ್ಲಾಸ್ಟಿಕ್ಸ್ ಏನಿದೆ ಇದನ್ನು ಕಂಪ್ಲೀಟಾಗಿ ಬ್ರಷಲ್ಲಿ ಉಜ್ಜಿ ತಿಕ್ಕಿ ಇಟ್ಕೊಂಡಿದ್ದೀನಿ. ಸೊ ಇದೀಗ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಸೀಟನ್ನು ಸಹ ಇದೇ ರೀತಿಯಾಗಿ ಸ್ಪ್ರೇ ಮಾಡಿಕೊಂಡು ನಾವು ಈ ಒಂದು ಪೇಂಟ್ ಬ್ರಷಲ್ಲಿ ಈ ರೀತಿಯಾಗಿ ಕ್ಲೀನ್ ಮಾಡಿ ನಂತರ ಒಂದು ಮೈಕ್ರೋಫೈಬರ್ ಟವಲ್ ನಾನು ತೋರಿಸಿ ಅದರಲ್ಲಿ ಒರೆಸ್ಕೊಂಡ್ರೆ ಸೀಟ್ ಸಹ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಗಾಡಿಯ ಹೆಡ್ಲೈನರ್ ಅಂದರೆ ಈ ಒಂದು ಫ್ಯಾಬ್ರಿಕ್ ಏನು ಕಾಣಿಸ್ತಿದೆಯಲ್ಲ ಇದು ಕೊಳೆ ಆಗಿದ್ದರೆ ಇದನ್ನು ಸಹ ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ನಾರ್ಮಲ್ ಆಗಿ ಆ ಒಂದು ಸ್ಪ್ರೇಯನ್ನು ಸ್ಪ್ರೇ ಮಾಡಿ ಹಾರ್ಡ್ ಬ್ರಷ್ ಇದ್ದರೆ ಅದರಲ್ಲಿ ನೀವು ಕ್ಲೀನ್ ಮಾಡಿಕೊಂಡ್ರೆ ಈ ಒಂದು ಹೆಡ್ಲೈನರ್ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಬಟ್ ಈ ಗಾಡಿಯಲ್ಲಿ ಹೆಡ್ಲೈನರ್ ಯಾವುದೇ ರೀತಿಯ ಕಲೆ ಹಾಗೂ ಕೊಳೆ ಇಲ್ಲದಿದ್ದ ಕಾರಣ ನಾನು ಈ ಒಂದು ಹೆಡ್ಲೈನರ್ ಕ್ಲೀನಿಂಗನ್ನು ಮಾಡ್ತಾ ಇಲ್ಲ. ಸೊ ಫ್ರೆಂಡ್ಸ್ ನೋಡ್ಬೋದು, ನಾನು ಗಾಡಿಯ ಮ್ಯಾಟನ್ನು ಕ್ಲೀನ್ ಮಾಡಿ ತೊಳೆದು ವಾಪಸ್ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ಈ ಗಾಡಿಯ ಇಂಟೀರಿಯರ್ ಏನಿದೆ ಅದು ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಸೊ ಯಾವುದೇ ರೀತಿಯ ಕೊಳೆ ಆಗಲಿ, ಮೋಲ್ಡ್ ಆಗಲಿ ಏನೂ ಸಹ ಇದರಲ್ಲಿ ಇಲ್ಲ. ಸೊ ಈ ರೀತಿಯಾಗಿ ನೀವು ಸಹ ಮನೆಯಲ್ಲಿ ಈಸಿಯಾಗಿ ನಿಮ್ಮ ಗಾಡಿಯ ಇಂಟೀರಿಯರ್ ಕ್ಲೀನನ್ನು ಮಾಡ್ಕೋಬೋದು. ಸೊ ಫೈನಲ್ ಆಗಿ ಇದರ ಖರ್ಚು ಎಷ್ಟಾಗಿದೆ ಅಂತ ನೋಡೋಣ. ಸೊ ಆ ಒಂದು 100 ml ಡಿಶ್ ವಾಶ್ ಲಿಕ್ವಿಡ್ ಸೊಲ್ಯೂಷನ್ ಏನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದರ ಪ್ರೈಸ್ ನಿಮಗೆ ಅರೌಂಡ್ 10 ರಿಂದ 20 ರೂಪಾಯಿ ರೇಂಜಲ್ಲಿರುತ್ತೆ. ಹಾಗೆ ಬ್ರಷ್ ಮತ್ತು ಬಟ್ಟೆಗಳ ಖರ್ಚನ್ನು ಆ್ಯಡ್ ಮಾಡಿದರೂ ಸಹ ನಿಮಗೆ ಅರೌಂಡ್ 100 to 200 ಒಳಗಡೆನೆ ನಿಮ್ಮ ಖರ್ಚು ಬಂದುಬಿಡುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿಯಾಗಿ ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಇಂಟೀರಿಯರ್ ಕ್ಲೀನಿಂಗ್ ಮಾಡ್ಬೋದಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.